ಹೌದು ಮಾವ, ನಮ್ಮಪ್ಪ ಮಾಡಿರೋ ತಪ್ಪಿಂದ ನಾನು ಮತ್ತು ನಮ್ಮಮ್ಮ ಕಣ್ಣೀರಿಂದ ಕೈ ತೊಳಿತಿದ್ದೀವಿ. ನನ್ನಿಂದ ತಪ್ಪಾಗಿದೆ ಅಂತ ಅವರು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಮುಂದಾಗಿದ್ರು ಗೊತ್ತಾ. ಹೇಗೋ ಸರಿಯಾದ ಟೈಮಿಗೆ ನಾನು ಅವರನ್ನು ಕಾಪಾಡಿದೆ. ಇಲ್ಲದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನಮ್ಮಮ್ಮನ ಹಣೆಯಲ್ಲಿ ಕುಂಕುಮನೇ ಅಳಿಸೋಗಿರ್ತಿತ್ತು. ಹಾಗೇನು ಆಗಲ್ಲಮ್ಮ, ನಿಮ್ಮ ಅಪ್ಪನ ಆಯಸ್ಸು ಗಟ್ಟಿಯಾಗಿದೆ. ಇಲ್ಲ ಮಾವ, ಆಗ ನಾನು ಮತ್ತು ಅಮ್ಮ ಮನೇಲಿದ್ವಿ ಅಂತ ಹೇಗೋ ಉಳಿಸ್ಕೊಂಡ್ವಿ. ನಾವಿಲ್ಲದೆ ಇರುವಾಗಲೋ ಅಥವಾ ಅವರೇ ಏನಾದರೂ ಹೊರಗಡೆ ಹೋಗಿ ಮತ್ತೆ ಆತ್ಮಹತ್ಯೆಗೆ ಪ್ರಯತ್ನ ಪಡಲ್ಲ ಅಂತ ಏನು ಗ್ಯಾರಂಟಿ? ಅಪ್ಪನ್ನ ಈ ಕೇಸಿಂದ ಹೊರಗಡೆ ತರೋದು ನಿಮ್ಮ ಕೈಯಲ್ಲಿದೆ ಮಾವ. ನಾನೇನು ಮಾಡಬೇಕಮ್ಮ? ನನಗೆ ಅರ್ಥನೇ ಆಗ್ತಾ ಇಲ್ಲ. ಮಾವ, ಈ ತಪ್ಪನ್ನ ನಾನೇ ಮಾಡಿದ್ದು ಅಂತ ನೀವು ಒಪ್ಕೊಂಡ್ರೆ ಅಪ್ಪನ್ನ ಹೊರಗಡೆ ಕರ್ಕೊಂಡು ಬರ್ಬೋದು. ಏನಮ್ಮ ಹೇಳ್ತಾ ಇದೆಯಾ? ಇಲ್ಲಿವರೆಗೂ 1 ರೂಪಾಯಿ ಲಂಚ ತಗೊಂಡಿಲ್ಲ ನಾನು. ಬೇರೆಯವ್ರ ಕಾಸಿಗೆ ಯಾವತ್ತೂ ಆಸೆ ಪಡದೆ ಇರೋನು ನಾನು. ಇಷ್ಟು ನಿಯತ್ತಿಂದ ದುಡಿತಿರೋ ನಾನು ಸಾಹೇಬರು ಲಂಚ ತಗೊಂಡಿರೋ ಕೇಸ್ನ ನನ್ನ ಮೇಲೆ ಹಾಕೋಬೇಕಾ? ನನಗೂ ಇದೆಲ್ಲ ಇಷ್ಟ ಇಲ್ಲ ಮಾವ. ಆದ್ರೆ ಏನ್ ಮಾಡ್ಲಿ, ನನ್ನ ಕಣ್ಣಿಗೆ ನೀವೇ ದೇವ್ರಾಗಿ ಕಾಣಿಸ್ತಿದ್ದೀರಾ. ನೀವಲ್ದೆ ಇನ್ಯಾರಿಂದಲೂ ಈ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಮಾವ. ಪ್ಲೀಸ್ ದೊಡ್ಡ ಮನ್ಸು ಮಾಡಿ ಒಪ್ಕೊಳ್ಳಿ ಮಾವ. ನೋಡಿ ಮಾವ, ನೀವೇನು ತಲೆ ಕೆಡ್ಸ್ಕೋಬೇಡಿ. ಈ ಕೇಸಿಂದ ಬೇಗ ಖುಲಾಸೆ ಮಾಡಿಸಿ ನಿಮ್ಮನ್ನ ಆಚೆ ಕರ್ಕೊಂಡು ಬರೋದು ನನ್ನ ರೆಸ್ಪಾನ್ಸಿಬಿಲಿಟಿ. ಕೈ ಮುಗಿದು ಕೇಳ್ಕೊಳ್ತೀನಿ ಮಾವ, ನಮ್ಮಪ್ಪನ ಜೀವ ಮತ್ತು ಜೀವನ ಎರಡು ನಿಮ್ಮ ಕೈಯಲ್ಲೇ ಇದೆ. ಅವ್ರಿಗೇನಾದರೂ ಆದರೆ ನಾನಂತೂ ಬದುಕಿರಲ್ಲ. ಮೊದಲಿನ ಥರ ನಾನು ಮತ್ತು ನರಸಿಂಹ ಒಟ್ಟಿಗೆ ಜೀವನ ಮಾಡಬೇಕು ಅಂದರೆ ನಮ್ಮ ಅಪ್ಪನ ಕಷ್ಟ ತೀರಬೇಕು, ಮತ್ತೆ ನಾನು ಇಲ್ಲಿಗೆ ಬರಬೇಕು. ಅಷ್ಟರಲ್ಲಿ ನಮ್ಮ ಅಪ್ಪಂಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನಂತೂ ಬದುಕಿರೋಕ್ಕಾಗಲ್ಲ, ಇಲ್ಲಿಗೆ ಬರೋದಕ್ಕೂ ಆಗಲ್ಲ ಮಾವ. ನನ್ನ ಮಗ ಚೆನ್ನಾಗಿರ್ತಾನೆ, ಅವನ ಜೀವನ ಸರಿ ಹೋಗುತ್ತೆ ಅನ್ನೋದಾದರೆ ನಾನು ಇದಕ್ಕೆ ಒಪ್ಕೋತೀನಿ.